ನಮಸ್ಕಾರ. ಬಹುನಿರೀಕ್ಷಿತ 2026ನೇ ಸಾಲಿನ ಅಂಚೆ ಇಲಾಖೆಯ ಜಿಡಿಎಸ್ ನೇಮಕಾತಿ ಆರಂಭಗೊಂಡಿದೆ. ಹೌದು, ಸುಮಾರು 28,000ಕ್ಕೂ ಅಧಿಕ ಹುದ್ದೆಗಳ ಅಧಿಸೂಚನೆ ಪ್ರಕಟಗೊಂಡು ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಏನಿದು ಅಂಚೆ ಇಲಾಖೆಯ ಜಿಡಿಎಸ್ ನೇಮಕಾತಿ ಯಾವ ಥರ ಆಗುತ್ತೆ, ಎಷ್ಟು ಹುದ್ದೆಗಳಿದಾವೆ, ವೇತನ ಹೇಗಿರುತ್ತೆ, ಕೆಲಸ ಏನಿರುತ್ತೆ ಇತ್ಯಾದಿ ಎಲ್ಲ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಆದ್ಮೇಲೆ ನಿಮಗೆ ಈಗಾಗಲೇ ಗೊತ್ತಿದೆ, ತುಂಬಾ ಜನ ನೀವು ಈಗಾಗಲೇ ಈ ಗ್ರಾಮೀಣ ಡಾಕ್ ಸೇವಕ ಅಥವಾ ಜಿಡಿಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಮೊದಲು ಅರ್ಜಿಗಳನ್ನು ಕೂಡ ಸಲ್ಲಿಸಿರ್ತೀರಿ. ಈ ಜಿಡಿಎಸ್ ಅನ್ನುವಂಥದ್ದು ಅಂಚೆ ಇಲಾಖೆಯ ಒಂದು ಹುದ್ದೆ ಆಗಿರುವಂಥದ್ದು. ಇಲ್ಲಿ ಎರಡು ರೀತಿಯ ಹುದ್ದೆಗಳಿರ್ತಾವೆ, ಒಂದು ಬಿಪಿಎಂ ಮತ್ತೊಂದು ಎಬಿಪಿಎಂ ಅಂತ ಹೇಳಿ. ಬಿಪಿಎಂ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ದೆನ್ ಎಬಿಪಿಎಂ ಅಂದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನುವಂಥದ್ದು. ಸೊ ನಿಮಗೆ ಗೊತ್ತಿದೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖವಾದಂತಹ ದಿನಾಂಕಗಳನ್ನು ನೋಡ್ತಾ ಹೋಗೋದಾದ್ರೆ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ಜನವರಿ 31ನೇ ತಾರೀಕಿನಿಂದ ಫೆಬ್ರವರಿ 14ನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ನೀವು ಇನ್ನೂ ಕೂಡ ಸಮಯ ಇದೆ, ಸುಮಾರು 11 ದಿನಗಳ ಕಾಲಾವಕಾಶ ಇದೆ. ನೀವು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆನ್ಲೈನ್ ಮೂಲಕ ಯಾವುದೇ ತಪ್ಪಿಲ್ಲದಂತೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನುವಂಥ ಮತ್ತೊಂದು ವಿಡಿಯೋನ ಕೂಡ ನಾನು ಮಾಡ್ತೇನೆ, ಡೋಂಟ್ ವರಿ. ಅದರ ಜೊತೆಗೆ ಸಂಬಂಧಪಟ್ಟಂತಹ ಎಲ್ಲ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ. ಸೊ ಅರ್ಜಿ ಸಲ್ಲಿಸೋದು ಆರಂಭ ಆಗೋದು 31/1/2026ರಿಂದ ಕೊನೆಯಾಗೋದು ಫೆಬ್ರವರಿ 14ನೇ ತಾರೀಕಿಗೆ ಅನ್ನುವಂಥದ್ದನ್ನು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗೆ ಏನಾದರೂ ಕರೆಕ್ಷನ್ಸ್ ಮಾಡಿಸಬೇಕಿತ್ತು, ಏನಾದರೂ ತಪ್ಪುಗಳಾಗಿತ್ತು ಅಂದ್ರೆ ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಫೆಬ್ರವರಿ 18ರಿಂದ ಫೆಬ್ರವರಿ 19ನೇ ತಾರೀಕಿನ ತನಕ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಬಹಳ ಮುಖ್ಯವಾಗಿ ಗಮನಿಸಬೇಕೇನು ಅಂತಂದ್ರೆ ಜಿಡಿಎಸ್ ಆರ್ ನಾಟ್ ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದೇರ್ ಎಂಪ್ಲಾಯ್ಮೆಂಟ್ಸ್ ಅಲೋವೆನ್ಸಸ್ ಅಂಡ್ ಅದರ್ ಎಂಟೈಟಲ್ಮೆಂಟ್ಸ್ ಆರ್ ನಾಟ್ ಅಟ್ ಪಾರ್ ವಿತ್ ದ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್. ಸೊ ಆದ್ಮೇಲೆ ಬಹಳ ಸ್ಪಷ್ಟವಾಗಿ ಒಂದು ಆರಂಭದಲ್ಲೇ ತಿಳ್ಕೊಂಡ್ಬಿಡಿ, ಇದು ಕೇಂದ್ರ ಸರ್ಕಾರದ ನೌಕರಿ ಅಲ್ಲ. ದಿಸ್ ಇಸ್ ನಾಟ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಇದು ಒಂದು ಎಂಗೇಜ್ಮೆಂಟ್. ಭಾರತದಾದ್ಯಂತ ಅಂಚೆ ಇಲಾಖೆ ಹೊಂದಿರುವಂತಹ ಪೋಸ್ಟ್ ಆಫೀಸ್ಗಳಲ್ಲಿ ಖಾಲಿರುವಂತಹ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯ ನೌಕರಿ ಅಲ್ಲ, ಇದೊಂದು ಎಂಗೇಜ್ಮೆಂಟ್ ಮಾತ್ರ ಆಗಿರುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿದೆ ಏನ್ ಮಾಡ್ತಾರೆ ಬಿಪಿಎಂ ಅವರು ಅಂದ್ರೆ, ಅವರಿಗೆ ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ವರ್ಕ್ಸ್ ಇರ್ತವೆ. ಹಾಗೆ ಎಬಿಪಿಎಂ ನವರು ಕೂಡ ಅವರಿಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಸೊ ಇನ್ನು ಅವರ ವೇತನಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಿಪಿಎಂ ನವರಿಗೆ 12,000 ರೂಪಾಯಿ ಆರಂಭಿಕ ವೇತನ ಇದ್ರೆ ಅದು 29,000ವರೆಗೂ ಕೂಡ ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಎಬಿಪಿಎಂ ಮತ್ತೆ ಡಾಕ್ ಸೇವಕರಿಗೆ 10,000 ರೂಪಾಯಿ ಆರಂಭಿಕ ವೇತನವನ್ನು ಗಮನಿಸ್ತಾ ಇದ್ವಿ. ಸೊ ಆಮೇಲೆ 24,470 ರೂಪಾಯಿ ತನಕ ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ ನಿಮಗೆ ಒಂದಿಷ್ಟು ಪ್ರಮೋಷನ್ಸು ಹಾಗೆ ಇನ್ಕ್ರಿಮೆಂಟ್ಸ್ ಅನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಾಗೆ ನೀವು ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳನ್ನು ಬರೆದು ಇದರಲ್ಲೂ ಕೂಡ ಉನ್ನತವಾದಂತಹ ಹುದ್ದೆಗಳಿಗೆ ಹೋಗೋದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ಇನ್ನು ಎಲಿಜಿಬಿಲಿಟಿ ನೋಡ್ತಾ ಹೋಗೋದಾದ್ರೆ ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಹಾಗೆ ಗರಿಷ್ಠ 40 ವರ್ಷವನ್ನು ನಿಗದಿಪಡಿಸಿದ್ದಾರೆ. ಕೆಲವೊಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ಗಳು ಕೂಡ ಇರ್ತವೆ, ಬಟ್ ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 40 ಇಯರ್ಸ್ ನಿಗದಿಪಡಿಸಿದ್ದಾರೆ. ನೇಮಕಾತಿ ಹೆಂಗಾಗುತ್ತೆ ಇದು ಅಂತಂದ್ರೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅಂದ್ರೆ ಇದು 10ನೇ ತರಗತಿ ಆಧಾರದ ಮೇಲೆ ನಡೆಯುವಂತ ಒಂದು ನೇಮಕಾತಿ. ಇಲ್ಲಿ ಯಾವುದೇ ಪರೀಕ್ಷೆ ಅಥವಾ ಇನ್ಯಾವುದೇ ಇಂಟರ್ವ್ಯೂ ಮತ್ತೊಂದು ಇರೋದಿಲ್ಲ, ಕೇವಲ ನಿಮ್ಮ 10ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ನಡೆಯುವಂಥ ಒಂದು ನೇಮಕಾತಿ ಆಗಿರುತ್ತೆ. ಶಾರ್ಟ್ ಲಿಸ್ಟ್ ಮಾಡ್ತಾರೆ, ನಿಮ್ಮ ಪರ್ಸೆಂಟೇಜು, ಮೀಸಲಾತಿ ಹಾಗೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಸರ್ಕಲ್ನ ಆಧಾರದ ಮೇಲೆ ಇಲ್ಲಿ ಶಾರ್ಟ್ ಲಿಸ್ಟ್ ಅನ್ನು ಮಾಡಿ ಆನ್ಲೈನ್ ಮೂಲಕ ಪ್ರಕಟಪಡಿಸ್ತಾರೆ. ಮೆಸೇಜ್ ಕೂಡ ಬರುತ್ತೆ ನಿಮಗೆ. ಆ ಮೆಸೇಜ್ನ ಆಧಾರದ ಮೇಲೆ ನೀವು ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿಸಿ ನೇರವಾಗಿ ಜಾಬ್ಗೆ ಜಾಯ್ನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅನೆಕ್ಜರ್ಗಳಿದ್ದಾವೆ, ಡೋಂಟ್ ವರಿ. ಅದ್ರ ಬಗ್ಗೆ ಮತ್ತೆ ನಾನು ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಸೊ ಆರಂಭಿಕವಾಗಿ ನೀವೇನೇನು ತಿಳ್ಕೋಬೇಕು ಅಂದ್ರೆ, ಅಂಚೆ ಇಲಾಖೆಯ ಜಿಡಿಎಸ್ನ ಎಬಿಪಿಎಂ ಮತ್ತು ಬಿಪಿಎಂ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸೋದಕ್ಕೆ ಆರಂಭಿಕವಾದಂತಹ ದಿನಾಂಕ 31/1/2026 ಆರಂಭ ಆಗಿದೆ ಆಲ್ರೆಡಿ. ಹಾಗೆ ಫೆಬ್ರವರಿ 14 ಕೊನೆ ದಿನ. ಇಲ್ಲಿ ಎರಡು ರೀತಿ ಹುದ್ದೆಗಳಿದಾವೆ, ಒಂದು ಬಿಪಿಎಂ ಮತ್ತೊಂದು ಎಬಿಪಿಎಂ ಅಂತ ಹೇಳಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವರೇ ನೀವು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡ್ಕೋಬೇಕು, ಪ್ರಯಾರಿಟಿ ಕೊಡಬೇಕು. ಆದ್ಯತೆಗೆ ಅನುಸಾರವಾಗಿ ನಿಮಗೆ ಅವರು ಹುದ್ದೆಗಳನ್ನು ಹಂಚಿಕೆ ಮಾಡ್ತಾರೆ. ಸೊ ಇಲ್ಲಿ ಎಬಿಪಿಎಂಗೆ 10,000 ರೂಪಾಯಿ ಆರಂಭಿಕ ವೇತನ ಇದ್ರೆ ಬಿಪಿಎಂಗೆ 12,000 ರೂಪಾಯಿ ಆರಂಭಿಕ ವೇತನ ಇರುತ್ತೆ. ಅದರ ಜೊತೆಗೆ ಸ್ವಲ್ಪ ನಿಮಗೆ ಬೇರೆ ಬೇರೆ ಅಲೋವೆನ್ಸ್ಗಳನ್ನು ಇಲ್ಲಿ ಕೊಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಅದನ್ನು ಹೊರತುಪಡಿಸಿ ಇಲ್ಲಿ ಮೀಸಲಾತಿಗಳಿದಾವೆ. ಸೊ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಇರಬಹುದು, ಪರ್ಸನ್ ವಿತ್ ಡಿಸಬಿಲಿಟಿ ಇರಬಹುದು, ಅಂತಹ ಒಂದಿಷ್ಟು ರಿಸರ್ವೇಷನ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಬಹಳ ಮುಖ್ಯವಾಗಿ ಇನ್ನು 3 ವಿಚಾರಗಳನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಟ್ ಮಾಡೋದು ಗೊತ್ತಿರಬೇಕು ನಿಮಗೆ. ನಾಲೆಜ್ ಆಫ್ ಸೈಕ್ಲಿಂಗು, ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಲೆಜ್ ಆಫ್ ಸೈಕ್ಲಿಂಗ್ ಬದಲಿಗೆ ನಿಮಗೆ ಸ್ಕೂಟಿ ಅಥವಾ ಸ್ಕೂಟರ್ ಹೊಡೆಯೋಕೆ ಬಂದರೂ ಕೂಡ, ಸ್ಕೂಟಿ ಅಥವಾ ಬೈಕ್ ಹೊಡೆಯೋಕೆ ಬಂದರೂ ಕೂಡ ತೊಂದರೆ ಇಲ್ಲ. ಕಂಪ್ಯೂಟರ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿರಬೇಕಾಗುತ್ತೆ. ಆ್ಯಂಡ್ ಅಲ್ಲಿನ ಒಂದು ಆ ಪ್ರಾದೇಶಿಕ ವಾತಾವರಣ ಏನಿರುತ್ತೆ ಅದಕ್ಕೆ ಹೊಂದ್ಕೊಳ್ಳುವಂತಹ ಗುಣ ನಿಮ್ಮಲ್ಲಿ ಇರಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಬಹಳ ಮುಖ್ಯವಾಗಿ ಗಮನಿಸಿ, ಕರ್ನಾಟಕ ಅಂದರೆ ಕನ್ನಡದಲ್ಲೇ ವ್ಯವಹರಿಸೋರು ಬೇಕು ಅವರಿಗೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ನಿಸ್ಸಂಕೋಚವಾಗಿ ಅಪ್ಲೈ ಮಾಡಬಹುದು. ಇದು ಸೆಂಟ್ರಲ್ ಗೌರ್ಮೆಂಟು ನನಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ ಅನ್ನುವಂಥ ಯಾವುದೇ
ಪ್ರಮೇಯಕ್ಕೆ ನೀವು ಒಳಗಾಗಕ್ಕೆ ಹೋಗಬೇಡಿ. ಇನ್ಫ್ಯಾಕ್ಟ್ ಇದು ಕನ್ನಡದಲ್ಲೇ ಅವರು ಯಾರು ಕನ್ನಡ ಓದಿದ್ದಾರೆ ಕನ್ನಡದವರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ನಿಮ್ಗೆ ಈಗಾಗಲೇ ಗೊತ್ತಿದೆ ಬೇರೆ ಬೇರೆ ಅಂತ ಒಂದಿಷ್ಟು ಮೀಸಲಾತಿಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಪರ್ಸನ್ ವಿತ್ ಡಿಸಬಿಲಿಟಿ ಅನ್ನುವಂಥವರಿಗೆ. ಇನ್ನು ಒಟ್ಟು 28,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟಿದ್ದಾವೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋಂಥದ್ದು ಮತ್ತಷ್ಟು ಡೀಟೇಲ್ಸ್ಗಳನ್ನು ನಾವು ಖಂಡಿತವಾಗಿಯೂ ನೋಡೋಣ. ಆ್ಯಂಡ್ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ನಿಮಗೆ, ಸ್ವಲ್ಪ ಟೆಸ್ಟೆಡ್ ಡಾಕ್ಯುಮೆಂಟ್ಸ್. ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ಅಂದರೆ 10th ಮಾರ್ಕ್ಸ್ ಕಾರ್ಡು, ಐಡೆಂಟಿಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟು. ಇನ್ ಕೇಸ್ ನಿಮ್ದೇನಾದರೂ ಪರ್ಸನ್ ವಿತ್ ಡಿಸಬಿಲಿಟಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ PWD ಸರ್ಟಿಫಿಕೇಟು, EWS ಇದ್ರೆ EWS, ಇಲ್ಲ ಅಂದರೆ ತೊಂದರೆ ಇಲ್ಲ. ಟ್ರಾನ್ಸ್ಜೆಂಡರ್ ಆಗಿದ್ರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟು, ಹಾಗೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಹಾಗೆ ನೀವು 10th ಮಾರ್ಕ್ಸ್ ಕಾರ್ಡ್ ಕೊಟ್ಟರು ಕೂಡ ಸಾಕಾಗುತ್ತೆ. ಜೊತೆಗೆ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ಕೊಡಬೇಕು. ಅದು ಆಮೇಲೆ ನಾನು ನಿಮಗೆ ಮಾತಾಡ್ತೀನಿ ಹೆಂಗೆ ಕೊಡಬೇಕೇನು ಅಂತ. ಸೊ ಅದಾದಮೇಲೆ ನಿಮ್ಮದು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದ್ರಿ ಅಂತಂದರೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಡೀಟೇಲಾಗಿ ಹೇಳ್ತಾರೆ. ಹಾಗೆ ನಿಮಗೊಂದು ಪ್ರೊವಿಷನಲ್ ಆಫರ್ ಲೆಟರನ್ನು ಕೂಡ ಕೊಡ್ತಾರೆ. ಜೊತೆಗೆ 3 ದಿನಗಳ ಒಂದು ಟ್ರೈನಿಂಗನ್ನು ಕೂಡ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ನಿಮಗೆ ಎಲ್ಲ ಫುಡ್ ಅಕಾಮಡೇಷನ್ ಎಲ್ಲವನ್ನು ಕೂಡ ಕೊಟ್ಟು ಒಂದು ಟ್ರೈನಿಂಗನ್ನು ಕೂಡ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಜಾಯ್ನಿಂಗ್ ಆದಮೇಲೆ ನೀವು ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಅಂದರೆ ನಿಮ್ಮನ್ನು ಅವರು ಅಲೋಕೇಟ್ ಮಾಡ್ತಾರೆ. ಅದೇ ಒಂದು ಊರು ಅಥವಾ ಅದೇ ಒಂದು ಏರಿಯಾಕ್ಕೆ ನೀವು ಕೆಲಸ ಮಾಡ್ತೀರಿ. ಆಮೇಲೆ ಇಲ್ಲಿ ವರ್ಕಿಂಗ್ ಅವರ್ಸು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆ ಅಷ್ಟೇ ಇರುತ್ತೆ. ಸೊ ನೀವು ನಿಮಗೆ ಆರಾಮಾಗಿ ನೀವು ಮತ್ತೊಂದು ಕೆಲಸ ಮಾಡ್ತೀರಿ ಅಂತಂದರೆ ಅದಾದಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಯಾವುದೇ ಇಲ್ಲಿ ತಂಟೆ ತಕರಾರುಗಳು ಡಿಪಾರ್ಟ್ಮೆಂಟ್ ಕಡೆಯಿಂದ ಇರೋದಿಲ್ಲ ಅನ್ನೋದನ್ನು ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಸೊ ಆದ್ಮೇಲೆ 2026ನೇ ಸಾಲಿನ ಅಂಚೆ ಇಲಾಖೆಯ GDS ನೇಮಕಾತಿ ಈಗಾಗಲೇ ಆರಂಭಗೊಂಡಿದೆ. ಈ ನೋಟಿಫಿಕೇಶನ್ ಹಾಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಉಪಯೋಗ ಮಾಡಿಕೊಂಡು ಎಲ್ಲ ವಿವರಗಳನ್ನು ತಿಳ್ಕೊಳ್ಳಿ. ನೀವು ಯಾವ ಜಿಲ್ಲೆಗೆ ಹಾಕ್ತೀರಿ ಅದನ್ನು ಮೊದಲು ಕನ್ಸಿಡರ್ ಮಾಡ್ಕೊರಿ. ಸೊ ಅದನ್ನು ನಿರ್ಧಾರ ಮಾಡಿದ ನಂತರ ನೀವು ಅಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಬಹಳ ಮುಖ್ಯವಾಗಿ ಗಮನಿಸಿ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 14. ಅಷ್ಟರೊಳಗೆ ಅರ್ಜಿ ಸಲ್ಲಿಸಿ. ABPM BPM ನೀವು ಅರ್ಜಿ ಸಲ್ಲಿಸುವಾಗ ಪ್ರಯಾರಿಟಿಗಳನ್ನು ಕೊಡಬೇಕಾಗುತ್ತೆ. ನೋಡಿಕೊಂಡು ಪ್ರಯಾರಿಟಿಗಳನ್ನು ಕೊಟ್ಟು ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು ಇಲ್ಲಿ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಈ ಕುರಿತು ನಿಮಗೇನಾದರೂ ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.